ರಾಜ್ಯದಲ್ಲಿ ಭ್ರಷ್ಟಾಚಾರದ ಸರಣಿ ಪ್ರಕರಣಗಳು ಮುಂದುವರೆದಿದ್ದು, ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ರಾಜನಕೊಳೂರು ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. 2025-26ರ 15ನೆಯ ಹಣಕಾಸು ಯೋಜನೆಯಲ್ಲಿ ಬಂದ ಸುಮಾರು 42,96,000 ಹಣದಲ್ಲಿ ಭಾರಿ ಅವ್ಯವಹಾರ ಕೂಡ ನಡೆದಿದೆ. ಅಂಗನವಾಡಿ ಸಾಮಗ್ರಿಗಳ ಖರೀದಿ, ಸಿಸಿ ರಸ್ತೆ, ಗೋಡೆ ನಿರ್ಮಾಣ, ರಸ್ತೆ ಸುಧಾರಣೆ, ಜಂಗಲ್ ಕಟಿಂಗ್ ಅಂತ ಹೇಳಿ ಬರೀ ಕಾಗದದ ಮೇಲೆ ಕೆಲಸವನ್ನ ತೋರಿಸಿ ಹಣವನ್ನ ಹೊಡೆದಿದ್ದಾರೆ ಎನ್ನಲಾಗ್ತದೆ. ಈ ಭ್ರಷ್ಟಾಚಾರದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿ ಮತ್ತು ಇಂಜಿನಿಯರ್ ಕೈ ಜೋಡಿಸಿದ್ದಾರೆಂದು ಹೇಳಲಾಗ್ತದೆ. ಆದರೆ ಇದನ್ನು ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಳದ ಸ್ಥಳೀಯ ಅಧ್ಯಕ್ಷರಾದ ನಿಂಗರಾಜ್ ದೇವರಮನಿ ಮತ್ತು ಕಾರ್ಯದರ್ಶಿ ನಿಜಲಿಂಗಪ್ಪ ಅಗ್ನಿ ಅವರು ಬಯಲಿಗೆ ಎಳೆದಿದ್ದಾರೆ. ಇವರು ಜಿಲ್ಲಾ ಪಂಚಾಯಿತಿಗೆ ದೂರು ನೀಡಿದ ಮೇಲೆ ಸಿಇಒ ಆದೇಶದ ಮೇರೆಗೆ ತಾಲೂಕು ಪಂಚಾಯಿತಿ ಇಒ ಬಸಣ್ಣ ನಾಯಕ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದ್ಯಕ್ಕೆ ತನಿಖೆ ಶುರುವಾಗಿದ್ದು, ಇಷ್ಟೊಂದು ದೊಡ್ಡ ಮೊತ್ತದ ಹಣದ ಗೋಲ್ಮಾಲ್ ಬಗ್ಗೆ ತನಿಖೆ ಮುಂದುವರೆದಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲೇಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ದೇವರ ಮನೆಯವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರ ಜೊತೆ ಮಾತಾಡೋಣ ಬನ್ನಿ. ಕೋಳೂರು ಪಂಚಾಯತಿಯಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗಿದೆ ಸರ್? ರಾಜನಕೊಳೂರಲ್ಲಿ 15ನೇ ಹಣಕಾಸಿನಲ್ಲಿ ಭ್ರಷ್ಟಾಚಾರ ಆಗಿದೆ ಸರ್. ಅದರಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ, ಬೋಕಸ್ ಆಗಿವೆ ಸರ್. ಎಲ್ಲ ಎಷ್ಟು ಲಕ್ಷದ ಭ್ರಷ್ಟಾಚಾರ? 42,96,000 ಚಿಲ್ಲರೆ ಆಗಿದೆ. ಅದರೊಳಗೆ ಯಾವ್ಯಾವ ಕಾಮಗಾರಿ ಇದೆ? ಏನಾದ್ರು ಸಿಸಿ ರೋಡ್, ಮತ್ತೆ ಸಮುದಾಯ ಭವನ ತಡೆಗೋಡೆ, ಮತ್ತೆ ಮರಮ್ ರೋಡ್, ಚರಂಡಿ ರಸ್ತೆ, ಅಂಗನವಾಡಿ ಬರ್ತಕ್ಕಂಥ ಸಾಮಗ್ರಿಗಳು ಮತ್ತೆ ನೀರಿನ ವ್ಯವಸ್ಥೆ ಅಂತೇಳಿ ಮಾಡಿದ್ದಾರೆ ಸರ್. ಅದಲ್ಲಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಬಸಣ್ಣ ನಾಯಕರು ಬಂದು ಪರಿಶೀಲನೆ ನಡೆಸಿದಾರ ಸ್ಥಳನ? ಪರಿಶೀಲನೆ ಮಾಡ್ಯಾರ. ಏನ್ ಹೇಳಿದ್ರು ಅವರು? ಏನ್ ಹೇಳಿದ್ರ, ಇದು ರಿಪೋರ್ಟ್ ಮಾಡ್ತೇನೆ, ರಿಪೋರ್ಟ್ ಮಾಡಿ ಇದು ಜಿಲ್ಲಾ ಪಂಚಾಯತಿ ಕಳಿಸ್ತೇನೆ ಸರ್. ಕೊಟ್ಟು ಎಷ್ಟು ದಿನ ಆಯ್ತು ಸರ್? ಸರ್ 3 ದಿವಸ ಆಯ್ತು ಸರ್. ಇನ್ನು ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಅವ್ರು ನೀಡಿಲ್ಲ ನಿಮ್ಗೆ? ಪ್ರತಿಕ್ರಿಯೆ ಏನೋ ನೀಡಿಲ್ಲ ಸರ್. ರಿಪೋರ್ಟ್ ಮಾಡ್ತೀನಿ, ಯಾದಗಿರಿ ಕಳಿಸ್ತೀನಿ. ಇವತ್ತು ಬರ್ಬೇಕಿತ್ತು, ಬಂದಿಲ್ಲ ಸರ್. ಬಂದ್ರೆ ಕೇಳಬೇಕಂತ ಬಂದಿದೀವಿ ನಾವು, ಬಂದಿಲ್ಲ ಸರ್. ನೀವು ಕೇವಲ ತಾಲೂಕ್ ಪಂಚಾಯತಿಯಲ್ಲಿ ಕೊಟ್ಟಿದ್ದಾರಾ ಇಲ್ಲ ಜಿಲ್ಲಾ ಪಂಚಾಯತಿ ಅರ್ಜಿನ ಕೊಟ್ಟಿದ್ದಾರಾ? ಜಿಲ್ಲಾ ಪಂಚಾಯತಿಯಲ್ಲಿ ಕೊಟ್ಟಿದ್ದೀನಿ ಸರ್. ಕೊಟ್ಟಿದ್ದೀರಾ? ಅವರು ಜಿಲ್ಲಾ ಪಂಚಾಯತ್ ಇವ ಸರ್ ಪರಿಶೀಲನೆ ಮಾಡಂತ ಅವ್ರು ಕಳಿಸಿದ್ರು ಲೆಟರ್.